ಮಂಡ್ಯದ ಹಳ್ಳಿಯೊಂದರಲ್ಲಿ ಹುಟ್ಟಿದ ಕೃಷ್ಣ ಇಂಗ್ಲಿಷ್ನಲ್ಲಿ ಪಾಂಡಿತ್ಯ ಸಾಧಿಸಿದ್ದ ಹೇಗೆ? ರಾಜಕೀಯಕ್ಕೆ ಬರಲು ಸ್ಫೂರ್ತಿ ಯಾರು? ಕೃಷ್ಣರ ಬಾಲ್ಯ ಶಿಕ್ಷಣ ಹೇಗಿತ್ತು? ಇಡೀ ದೇಶವೇ ಮೆಚ್ಚುವಂತಹ ನಾಯಕನಿಗೆ ಯಾವ ತಿಂಡಿ ಅಂದ್ರೆ ಅಚ್ಚುಮೆಚ್ಚು? ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ನಾನು ನಾಯಕ ಅಂತ ಬರಲೇ ಇಲ್ಲ, ಬಂದದ್ದು ಕಾರ್ಯಕರ್ತನಾಗಿ. ಎಸ್.ಎಂ. ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇನ್ನಿಲ್ಲ ಅನ್ನೋ ನೋವು ಇಡೀ ದೇಶವನ್ನೇ ಕಾಡ್ತಿದೆ. ಅದರಲ್ಲೂ ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ಎಸ್.ಎಂ. ಕೃಷ್ಣ ಓರ್ವ ವ್ಯಕ್ತಿಯಲ್ಲ, ಶಕ್ತಿಯಾಗಿದ್ರು. ರಾಜ್ಯ ರಾಜಕೀಯದ ಜೊತೆ ರಾಷ್ಟ್ರ ರಾಜಕೀಯದಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ್ದ ರಾಜಕೀಯ ಮುತ್ಸದ್ದಿ, ಅಜಾತ ಶತ್ರು. ಹಳ್ಳಿಯಿಂದ ದಿಲ್ಲಿವರೆಗೆ 10 ಜವಾಬ್ದಾರಿ, 100 ಸವಾಲುಗಳನ್ನ ಎದುರಿಸಿ ಮೆಟ್ಟಿ ನಿಂತ ಎಸ್.ಎಂ. ಕೃಷ್ಣ ಹುಟ್ಟಿದ್ದು ಸಕ್ಕರೆನಾಡು ಮಂಡ್ಯದ ಹಳ್ಳಿಯೊಂದರಲ್ಲಿ. ಇಷ್ಟಕ್ಕೂ ಹೇಗಿದ್ವು ಎಸ್.ಎಂ. ಕೃಷ್ಣ ಅವರ ಬಾಲ್ಯ ದಿನಗಳು? ಶಿಕ್ಷಣ, ದಾಂಪತ್ಯ ಜೀವನ, ರಾಜಕೀಯ ಎಲ್ಲವನ್ನೂ ನಿಮ್ಮ ಮುಂದಿಡ್ತೀವಿ ನೋಡಿ. ಎಸ್.ಎಂ. ಕೃಷ್ಣ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ 1932 ಮೇ 1ರಂದು ಜನಿಸಿದ್ರು. ಅವರದ್ದು ಆಗರ್ಭ ಶ್ರೀಮಂತ ಕುಟುಂಬ. ತಂದೆ ಮಲ್ಲಯ್ಯ ಅಂದಿನ ಕಾಲದಲ್ಲೇ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ರಾಷ್ಟ್ರ ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಮಹಾ ಕಾರ್ಯದರ್ಶಿಯಾಗಿ ಮಲ್ಲಯ್ಯ ಸೇವೆ ಸಲ್ಲಿಸಿದ್ರು. ಎಸ್.ಎಂ. ಕೃಷ್ಣ ಅವರ ತಂದೆ ತಾಯಿಗೆ 10 ಮಕ್ಕಳು. ತುಂಬು ಕುಟುಂಬದಲ್ಲಿ ಕೃಷ್ಣ 6ನೇಯವರು. ಒಬ್ಬರ ಹಿಂದೆ ಒಬ್ಬರಂತೆ 5 ಹೆಣ್ಣು ಮಕ್ಕಳಾಗಿದ್ರು. ಇವರ ತಂದೆ ಮಲೆಮಹದೇಶ್ವರನಿಗೆ ಹರಕೆ ಹೊತ್ತ ಬಳಿಕ 6ನೇಯವನಾಗಿ ಕೃಷ್ಣ ಹುಟ್ಟಿದ್ರಂತೆ. ಅದು 1934. ಮಹಾತ್ಮ ಗಾಂಧೀಜಿಯವರು ಸೋಮನಹಳ್ಳಿಗೆ ಬಂದಿದ್ದ ವೇಳೆ 3 ವರ್ಷದ ಪುಟ್ಟ ಕೃಷ್ಣ ಗಾಂಧೀಜಿಯವರಿಗೆ ಹೂವಿನ ಮಾಲೆ ಹಾಕಿದ್ರಂತೆ. ಕೃಷ್ಣ ಮೈಸೂರಿನ ರಾಮಕೃಷ್ಣ ಆಶ್ರಮದ ಮಹಾಜನ ಮಾಧ್ಯಮಿಕ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದ್ರು. 1950ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA, 1955ರಲ್ಲಿ ಬೆಂಗಳೂರಿನ ಲಾ ಕಾಲೇಜಿನಲ್ಲಿ BL ಪದವಿ ಪಡೆದುಕೊಂಡ್ರು. ಬಳಿಕ ಅಂದಿನ ಹೆಸರಾಂತ ವಕೀಲರಾದ ಗಣೇಶರಾಯರ ಬಳಿ ಜೂನಿಯರ್ ಆಗಿ ಸೇರ್ಕೊಂಡ್ರಾದ್ರೂ 1956ರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕ ಫ್ಲೈಟ್ ಹತ್ತಿದ್ರು. ಟೆಕ್ಸಾಸ್ನ ಡಲ್ಲಾಸ್ ನಗರದ ಸದರ್ನ್ ಮೆಥಾಡಿಸ್ಟ್ ವಿವಿಯಲ್ಲಿ MCL ಪದವಿ ಪಡೆದುಕೊಂಡ್ರು. ಬಳಿಕ PhD ಮಾಡಲು ವಾಷಿಂಗ್ಟನ್ ವಿವಿಗೆ ಸೇರ್ಕೊಂಡ್ರು. ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಈ ವೇಳೆ ಜಾನ್ ಎಫ್ ಕೆನಡಿ ಅವರ ಪ್ರಭಾವಕ್ಕೆ ಒಳಗಾದ ಕೃಷ್ಣ ರಾಜಕೀಯಕ್ಕೆ ಕಾಲಿಡುವಂತೆ ಪ್ರೇರಣೆಗೊಂಡಿದ್ರು. 1961ರಲ್ಲಿ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ತಾಯ್ನಾಡಿಗೆ ವಾಪಸ್ಸಾಗಿದ್ರು. ಪ್ರೇಮ ಜೊತೆ ವಿವಾಹ, 2 ಹೆಣ್ಣು ಮಕ್ಕಳ ಸುಂದರ ಕುಟುಂಬ. ಎಸ್.ಎಂ. ಕೃಷ್ಣ ಅಮೆರಿಕದಿಂದ ಭಾರತಕ್ಕೆ ವಾಪಸ್ಸಾಗ್ತಿದ್ದಂತೆ 1966 ಏಪ್ರಿಲ್ 29ರಂದು ಪ್ರೇಮಾ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಕೃಷ್ಣ ಪ್ರೇಮಾ ದಂಪತಿಗೆ ಮಾಳವಿಕಾ ಮತ್ತು ಶಾಂಭವಿ ಎಂಬ 2 ಹೆಣ್ಣು ಮಕ್ಕಳಿದ್ದು, ಮಾಳವಿಕಾ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಅವರನ್ನ ಮದುವೆಯಾದ್ರೆ 2ನೇ ಮಗಳು ಶಾಂಭವಿ ಉಮೇಶ್ ಎಂಬುವರ ಕೈ ಹಿಡಿದು ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ರಾಜಕೀಯ ಹೊರತುಪಡಿಸಿ ಎಸ್.ಎಂ. ಕೃಷ್ಣ ಉಡುಗೆ ತೊಡುಗೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ರು. ಖಾದಿ ಬಟ್ಟೆ ಅಂದ್ರೆ ಪ್ರೀತಿ. ಉಣ್ಣೆ, ರೇಷ್ಮೆ ಬಟ್ಟೆಗಳನ್ನ ಹೆಚ್ಚಾಗಿ ಧರಿಸ್ತಿದ್ರು. ಕೋಟು ಹಾಗೂ ಜುಬ್ಬಾ ಕೃಷ್ಣ ಅವರ ಫೇವರಿಟ್. ಬಾಲ್ಯದಲ್ಲಿ ಕೃಷ್ಣ ಫುಟ್ಬಾಲ್ ಹಾಗೂ ವಾಲಿಬಾಲ್ ಅನ್ನ ಹೆಚ್ಚಾಗಿ ಆಡ್ತಾ ಇದ್ರು. ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇದ್ದ ದಿನಗಳಲ್ಲಿ ಟೆನ್ನಿಸ್ ಕಡೆಗೆ ಹೆಚ್ಚು ಆಸಕ್ತಿ ನೀಡಿದ್ರಂತೆ. ರಾಜಕೀಯ ಜಂಜಾಟದ ನಡುವೆಯೂ ಎಸ್.ಎಂ. ಕೃಷ್ಣ ಟೆನ್ನಿಸ್ ಆಟ ಆಡ್ತಾ ಇದ್ರು. 2000ರಲ್ಲಿ KSLTA ಅಧ್ಯಕ್ಷರಾಗಿದ್ದ ಎಸ್.ಎಂ. ಕೃಷ್ಣ ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಟೆನ್ನಿಸ್ ಚಾಂಪಿಯನ್ಶಿಪ್ ಆಯೋಜಿಸಿದ್ರು.
90 ವರ್ಷಗಳಿಂದ ಆಗದ ಮಹತ್ ಕಾರ್ಯವನ್ನ ಎಸ್.ಎಂ. ಕೃಷ್ಣ ಅಧ್ಯಕ್ಷರಾಗಿದ್ದಾಗ ಮಾಡಿ ತೋರಿಸಿದ್ರು. ಊಟದ ವಿಚಾರಕ್ಕೆ ಬಂದ್ರೆ ಕೃಷ್ಣ ಅವರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟವಂತೆ. ಹೇಳಿ ಕೇಳಿ ಕೃಷ್ಣ ಮಂಡ್ಯದವರು. ನಾಟಿ ಸ್ಟೈಲ್ ನಾನ್ ವೆಜ್ ಅಂದ್ರೆ ಇಷ್ಟಪಟ್ಟು ತಿಂತಿದ್ರಂತೆ. ಇನ್ನು ಕೃಷ್ಣ ಅವರಿಗೆ ವಿದ್ಯಾರ್ಥಿ ಭವನದ ದೋಸೆ ಅಂದ್ರೆ ಅಚ್ಚುಮೆಚ್ಚು. ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿರುವ ವಿದ್ಯಾರ್ಥಿ ಭವನದ ದೋಸೆಗೆ ಮನಸೋತಿದ್ದ ಕೃಷ್ಣ ದೋಸೆ ಸವಿದು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ಹೋಗಿದ್ರು. ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮ ಹೋಟ್ಲಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ರು. ಅವರು ನಮ್ಮ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬ ಇಷ್ಟ. ಕೋವಿಡ್ ಆದಮೇಲೆ ಮೋಸ್ಟ್ಲಿ ನಮಗೆ ಹೋಟ್ಲಿಗೆ ಬರ್ತಾ ಇದ್ರು. ಸೊ ಪಾರ್ಸಲ್ ಜಾಸ್ತಿ ಹೋಗ್ತಾ ಇತ್ತು. ರಾಜ್ಯದ ಧೀಮಂತ ರಾಜಕಾರಣಿ ಎನಿಸಿಕೊಂಡಿದ್ದ ಎಸ್.ಎಂ. ಕೃಷ್ಣ ಅವರಿಗೆ 2023ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಮುಡಿಗೇರಿತ್ತು. ವಕೀಲರಾಗಬೇಕಿದ್ದ ಎಸ್.ಎಂ. ಕೃಷ್ಣ ರಾಜಕಾರಣದಲ್ಲಿ ಮಿಂಚಿದ್ದು ಅವರ ಸಾಧನೆ ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡುವಂತದ್ದು. ಕೇವಲ ರಾಜಕಾರಣಿಯಷ್ಟೇ ಅಲ್ಲ, ಕೃಷ್ಣ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿರುವುದು ವಿಶೇಷ. ಸುಮಾರು 40 ವರ್ಷಗಳ ಕಾಲ ಸುದೀರ್ಘವಾದ ವಿವಿಧ ಸ್ಥಾನಗಳಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎತ್ತರಕ್ಕೆ ಬೆಳೆದಂತ ವ್ಯಕ್ತಿ. ಇನ್ನು ಮೊದಲ ಅಳಿಯ ಎಸ್. ಸಿದ್ಧಾರ್ಥ್ ಕೆಲ ವರ್ಷಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ರು. ಅಳಿಯನ ಅಕಾಲಿಕ ನಿಧನದಿಂದ ಕೃಷ್ಣ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. 92 ವರ್ಷ ಪೂರೈಸಿದ್ದ ಕೃಷ್ಣ ಕೆಲ ತಿಂಗಳಿನಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ವೆಂಟಿಲೇಟರ್ನಲ್ಲಿದ್ದ ಕೃಷ್ಣ ಅಚ್ಚರಿ ಎಂಬಂತೆ ಗುಣಮುಖರಾಗಿ ವೆಂಟಿಲೇಟರ್ನಿಂದ ಹೊರಬಂದಿದ್ರು. ಆದರೆ ಇಂದು ನಸುಕಿನ ಜಾವ 2:30 ಸುಮಾರಿಗೆ ಹೃದಯಾಘಾತದಿಂದ ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತಮ್ಮ ಕೋಟ್ಯಾಂತರ ಅಭಿಮಾನಿಗಳನ್ನ ಅಗಲಿದ್ದಾರೆ. ಇಡೀ ಕರುನಾಡು, ಆಪ್ತರು, ರಾಜಕೀಯ ಒಡನಾಡಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.